ವಾವ್ ವಾವ್ ಕಲರ್ಫುಲ್ ವೆಜಿಟೇಬಲ್ ದೋಸಾ ರೆಸಿಪಿ. ಕ್ಯಾರೆಟ್ ಹಾಕಿದ್ದೀನಿ, ಆಲೂಗಡ್ಡೆ ತುರಿದು ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಇದೆ, ಆಮೇಲೆ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಇದು ಮಾಮೂಲಿ ದೋಸೆ ಹಿಟ್ಟಿಗೆ ಅಂತೇನೂ ಮಾಡ್ತಾಯಿಲ್ಲ, ನಾನು ಜಾಸ್ತಿ ಗೋಧಿ ದೋಸೆ ಮಾಡ್ತೀನಿ ನೈಟ್ ಟೈಮ್ಸು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡಿದ್ದೀನಿ ಈ ರೆಸಿಪಿನ. ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ತಿಂದಮೇಲೆ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಇವಾಗ ಇದು ಒಗ್ಗರಣೆ ಮಾಡಿದ್ದೀನಿ, ಎಣ್ಣೆ ಸಾಸಿವೆ ಹಾಕಿ. ಇದನ್ನು ಈಗ ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಮಾಡೋಣ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇದು ಇವಾಗ ಫುಲ್ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಇದು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಮೊದಲೇ ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ದೋಸೆಗೆ. ಇದಕ್ಕೆ ನಾನು ತರಕಾರಿ ಹಾಕೋಕ್ಕೆ ಮುಂಚೆ ಮೊದಲೇ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ತರಕಾರಿನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಹೆಲ್ತಿ ರೆಸಿಪಿ, ಯಾಕಂದರೆ ಇದು ತರಕಾರಿ ಹೋಗುತ್ತೆ. ಆಮೇಲೆ ಇದು ಗೋಧಿ ಹಿಟ್ಟಿನ ದೋಸೆ ಜೊತೆಗೆ ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬ ಲೈಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಇದನ್ನು. ನೋಡೋಣ ಹೇಗೆ ಬರುತ್ತೆ ದೋಸೆ ಅಂತ. ನನಗನ್ಸುತ್ತೆ ಚೆನ್ನಾಗೇ ಬರುತ್ತೆ. ಎಲ್ಲ ಹೆಲ್ತಿ ಇಂಗ್ರೀಡಿಯೆಂಟ್ಸೇ ಇರೋದ್ರಿಂದ ಇದು ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಗಾಗ ಊಟಕ್ಕೆ ಉಪ್ಪಿನಕಾಯಿ ಥರ ಆಗಾಗ ಇಂಥದ್ದು ಏನೋ ಒಂದು ಟ್ರೈ ಮಾಡ್ತಾ ಹಾಕ್ತೀನಿ ವಿಡಿಯೋ. ನೀವು ದಯವಿಟ್ಟು ಇಂಥದ್ದು ನೋಡಿ ಎನ್ಕರೇಜ್ ಮಾಡಿ. ನಾನೇನೋ ತುಂಬ ಗ್ರೇಟ್ ಕುಕ್ಕಲ್ಲ, ನನಗೇನು ಬರುತ್ತೋ, ನನಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ಹಾಕ್ತೀನಿ ಅಷ್ಟೇ. ಸೊ ಹೋಪ್ ನಿಮಗೆ ಈ ದೋಸೆ ರೆಸಿಪಿ ಲೈಕ್ ಆಗಿದೆ ಅನಿಸುತ್ತೆ. ಮತ್ತು ನೋಡೋಣ ಮುಂದೆ ಯಾವಾಗನ ಇಂಥ ಚಾನ್ಸ್ ಸಿಕ್ಕಿದ್ರೆ, ಏನಾದರೂ ವೆರೈಟಿ ಮಾಡೋವಂಥ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟಾಗಿ ನಾನು ಮಾಡಿ ರೆಸಿಪಿ ಪೋಸ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ, ಈ ವಿಡಿಯೋ ಮುಗಿಸೋಕ್ಕೆ ಮುಂಚೆ ದೋಸೆ ಹಾಕಿ ಹೇಗೆ ಬಂತು ತೋರಿಸಿ ಆಮೇಲೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ದೋಸೆ ಹರಡ್ತಾ ಇದ್ದೀನಿ ತವದ ಮೇಲೆ. ಫ್ರೆಂಡ್ಸ್, ಈ ದೋಸೆಗೆ ತುಂಬ ತೆಳ್ಳಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ತರಕಾರಿಗಳೆಲ್ಲ ಇರುತ್ತೆ ಅದರಲ್ಲಿ, ತೆಳ್ಳಗೆ ಬರೋದಿಲ್ಲ ಇದು. ಅದರಲ್ಲೂ ಸ್ವಲ್ಪ ದಪ್ಪಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಅಷ್ಟು ತಿಕ್ಕಾಗಿ ತೆಳ್ಳಗೆ ಹರಡೋಕ್ಕೆ ಆಗೋದು ಇಲ್ಲ. ಆಮೇಲೆ ಈ ದೋಸೆನ ಸ್ವಲ್ಪ ಹೆಚ್ಚು ಹೊತ್ತು ಬೇಯಿಸಬೇಕಾಗತ್ತೆ. ಸೊ ದಟ್ ಎರಡು ಕಡೆ ಕ್ರಿಸ್ಪಾಗಾದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಸೊ ಎಣ್ಣೆನೂ ಅಷ್ಟೇ ತುಂಬ ಕಡಿಮೆ ಹಿಡಿಯುತ್ತೆ ಫ್ರೆಂಡ್ಸ್, ಯಾಕಂದರೆ ಒಗ್ಗರಣೆಗೆ ಆಲ್ರೆಡಿ ಎಣ್ಣೆ ಹಾಕಿರ್ತೀನಿ ನಾನು. ಹಾಕಿರೋದ್ರಿಂದ ಬೇಯೋಕ್ಕೇನಂತ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ನೋಡಿ, ಇದು ತೆಗಿಯೋಕ್ಕೂ ಈಸಿಯಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಬಣ್ಣ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಆಮೇಲೆ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಸ್ವಲ್ಪ ಇದು ಬೇಯೋದು ನಿಧಾನ ಆಗುತ್ತೆ, ಬಟ್ ಆದರೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಆಯಿತು, ದೋಸೆ ತೆಗೆದು ಈಗ ಅದನ್ನು ತಟ್ಟೆಗೆ ಹಾಕಿ ತಿಂದು ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಕಾಣ್ತಿದೆ ಅಲ್ಲ, ಬಣ್ಣ ಅಂತೂ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಇವಾಗ ದೋಸೆ ತೆಗೆದು ತಟ್ಟೆಗೆ ಹಾಕ್ಕೊಂಡು ತಿಂದೆ ಹೇಳ್ತೀನಿ. ತಟ್ಟೆಗೆ ಬಂತು ದೋಸೆ, ಸೂಪರಾಗಿ ಕಾಣ್ತಿದೆ, ಸಖತ್ತಾಗಿ.